ಕೊನೆ ನೋಟ. ಹೂವಿನ ಹಡಗಲಿಯ ದ್ರಾಕ್ಷಾಯಣಿ ಲಾಡ್ಜಿನಲ್ಲಿ ನಡೆದ ಒಂದು ದುರ್ಘಟನೆಯ ಕತೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಮಂಗಳವಾರ ಬೆಳಗ್ಗಿನ ಶಾಂತ ವಾತಾವರಣವನ್ನು ಒಡೆದು ಹಾಕಿದ ಸುದ್ದಿ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ನಗರದ ಮಧ್ಯದಲ್ಲಿರುವ ದ್ರಾಕ್ಷಾಯಣಿ ಲಾಡ್ಜಿನಲ್ಲಿ ರೂಮ್ ನಂಬರ್ 17ರಲ್ಲಿ ಆನಂದ್ ಉಮೇಶ್ ಹೆಗಡೆ ಎನ್ನುವಂತಹ ವ್ಯಕ್ತಿಯು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಮಾಡಿಕೊಂಡಿರ್ತಾನೆ ಎಂಬ ಮಾಹಿತಿ ಕೂಡ ಹೊರಬಿದ್ದ ಕ್ಷಣದಲ್ಲೇ ಸ್ಥಳೀಯರು ಕೂಡ ತೀವ್ರ ಚರ್ಚೆಗೆ ಒಳಗಾದರು. ಆನಂದ್ ಹುಬ್ಬಳ್ಳಿಯ ಭವಾನಿ ನಗರದ ನಿವಾಸಿ, ವೃತ್ತಿಯಿಂದ ಗುತ್ತಿಗೆದಾರ ಹಾಗೂ ಹೋಟೆಲ್ನ ಉದ್ಯಮಿ. ಇತ್ತೀಚೆಗೆ ತಮ್ಮ ಸ್ನೇಹಿತರಾಗಿದ್ದ ಸುಧೀಂದ್ರ ಮತ್ತು ಗೌರೀಶ್ ಅವರೊಂದಿಗೆ ಸೇರಿ ಈ ಒಂದು ಟೆಂಡರ್ ಕಂಪನಿಯನ್ನ ಆರಂಭಿಸಿದ್ರು. ಕ್ರೀಡಾಂಗಣ ಅಭಿವೃದ್ಧಿ ಕಾಮಗಾರಿಯ ಗುತ್ತಿಗೆಯನ್ನು ಪಡೆದು ಅದೇ ಕೆಲಸದ ನಿಮಿತ್ತ ಅವರು ಹೂವಿನ ಹಡಗಲಿಗೆ ಆಗಮಿಸಿದ್ರು. ಭಾನುವಾರ ಬೆಳಗ್ಗೆ ಬಂದಿದ್ದ ಆನಂದ ಸಂಜೆ ವೇಳೆಗೆ ದ್ರಾಕ್ಷಾಯಣಿ ಲಾಡ್ಜಿನಲ್ಲಿ ತಂಗಿದರು. ರಿಸೆಪ್ಷನ್ನಲ್ಲಿ ಅವರು ಹಾಸ್ಯಮಯ ಮನೋಭಾವದಲ್ಲಿದ್ದರು. ಕೆಲಸ ಮುಗಿಸಿ ನಾಳೆ ಬೆಳಗ್ಗೆ ಹಿಂತಿರುಗುತ್ತೇನೆ ಎಂದು ಹೇಳಿದ್ದರು. ಆದರೆ ಅದೇ ರಾತ್ರಿ ಎಲ್ಲವೂ ಬದಲಾಗಿತ್ತು. ಬೆಳಗ್ಗೆ ಅವರ ಪತ್ನಿ ಹಲವು ಬಾರಿ ಕಾಲ್ ಮಾಡಿದರೂ ಆನಂದ್ ಫೋನ್ ಸ್ವೀಕರಿಸಲಿಲ್ಲ. ಆತಂಕಗೊಂಡ ಕುಟುಂಬ ಲಾಡ್ಜ್ ಸಿಬ್ಬಂದಿಗೆ ಸಂಪರ್ಕಿಸಿದರು. ಸಿಬ್ಬಂದಿ ಬಾಗಿಲು ತಟ್ಟಿದರೂ ಪ್ರತಿಕ್ರಿಯೆ ಇಲ್ಲ. ಆ ಬಳಿಕ ಅವರು ಸ್ಪೇರ್ ಕೀ ಬಳಸಿ ಬಾಗಿಲು ತೆಗೆದಾಗ ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಆನಂದನ ಶವ ತೂಗುತ್ತಿತ್ತು. ಕೊಠಡಿಯಲ್ಲಿ ಅಲಕ್ಷ್ಯವಾಗಿ ಬಿದ್ದಿದ್ದ ಟೆಂಡರ್ ಫೈಲುಗಳು, ಅರ್ಧ ಕುಡಿಯಲ್ಪಟ್ಟ ನೀರಿನ ಬಾಟಲ್ ಹಾಗೂ ನಿರಂತರವಾಗಿ ಕಂಪಿಸುತ್ತಿದ್ದ ಮೊಬೈಲ್ ಫೋನ್ ಆ ಕ್ಷಣದಲ್ಲಿ ನಿಶ್ಶಬ್ದ ಸಾಕ್ಷಿಗಳಾಗಿದ್ದವು. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಕೂಡ ನಡೆಸಿದರು. ಆತ್ಮಹತ್ಯೆಯ ನಿಖರ ಕಾರಣ ತಿಳಿದು ಬಂದಿಲ್ಲ. ಯಾವುದೇ ಆತ್ಮಹತ್ಯೆ ಪತ್ರ ಪತ್ತೆಯೂ ಆಗಲಿಲ್ಲ. ಆದರೆ ಟೆಂಡರ್ ಸಂಬಂಧಿತ ಒತ್ತಡ, ಆರ್ಥಿಕ ಸಮಸ್ಯೆ ಅಥವಾ ವ್ಯವಹಾರ ಪಾಲುದಾರರ ನಡುವಿನ ಕಲಹಗಳು ಕುರಿತಾಗಿ ತನಿಖೆಗೆ ಆರಂಭಿಸಲಾಗಿದೆ. ಸ್ನೇಹಿತರು ಹೇಳುವಂತೆ ಆನಂದ್ ಯಾವಾಗಲೂ ಉತ್ಸಾಹಿ, ಶಾಂತ ಸ್ವಭಾವದ ವ್ಯಕ್ತಿ. ಆತ್ಮಹತ್ಯೆ ಮಾಡಲು ಕಾರಣವೇ ಇರಲಿಲ್ಲ. ಆದರೆ ಪೊಲೀಸರು ಹೇಳುತ್ತಾರೆ, ಪ್ರತಿ ಸ್ಮಿತದ ಹಿಂದೆ ಒಂದು ಅಂತರ್ಜಾಲ ಕತ್ತಲೆ ಇರಬಹುದು. ಹೂವಿನ ಹಡಗಲಿಯ ಆ ದ್ರಾಕ್ಷಾಯಣಿ ಲಾಡ್ಜಿನಲ್ಲಿ ಇಂದಿಗೂ ಜನರು ನಿಂತು ಮಾತನಾಡುತ್ತಾರೆ. ಆನಂದ ಹೆಗಡೆ ಸಾಯಲಿಲ್ಲ, ಅವನನ್ನು ಟೆಂಡರ್ ಒತ್ತಡವೇ ಕೊಂದಿತ್ತು.